ಹಲೋ, ನಮಸ್ಕಾರ. ಟೆಕ್ ಬಿ ಕನ್ನಡ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಸೆನ್ಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಇವಾಗ ಗವರ್ನಮೆಂಟ್ ಆಫ್ ಇಂಡಿಯಾ ಏನಿದೆ, ಅವರು ಸೆನ್ಸಸ್‌ನ ನೀವೇ ಆನ್‌ಲೈನ್ ಮುಖಾಂತರ ಅಪ್ಡೇಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಬಿಟ್ಟಿದ್ದಾರೆ. ಅಂಡ್ ಇದರಿಂದ ನಿಮ್ಗೇನ್ ಹೆಲ್ಪ್ ಆಗುತ್ತೆ ಅಂದ್ರೆ, ನೀವೇ ಮನೇಲಿ ಕೂತು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಯಾರ ಯಾರ ಹೌಸ್ ಹೋಲ್ಡು ಅದನ್ನೆಲ್ಲ ಅಪ್ಡೇಟ್ ಮಾಡಿಬಿಟ್ರೆ, ಇನ್ನೇನ್ ಸೆನ್ಸಸ್ ಸ್ಟಾರ್ಟ್ ಆಗುತ್ತೆ 2020 ಏನು 7 ಅಲ್ಲಿ ಯಾವಾಗ ಸೆನ್ಸಸ್ ಸ್ಟಾರ್ಟ್ ಆಗುತ್ತೆ, ಆವಾಗ ಮನೆಗೆ ಯಾರು ಬರ್ತಾರೆ, ಅವ್ರು ಬಂದು ಎಲ್ಲಾ ಡೀಟೇಲ್ಸ್‌ನ ಕಲೆಕ್ಟ್ ಮಾಡ್ಕೊಂಡು ನಿಮ್ದು ಏನು ರಿಜಿಸ್ಟರ್ ಸೆನ್ಸಸ್ ನೀವೇ ಆನ್‌ಲೈನ್‌ನಲ್ಲಿ ಅಪ್ಡೇಟ್ ಮಾಡಿರ್ತೀರಾ, ಅದು ಕರೆಕ್ಟ್ ಇದೆಯಾ ಅಂತ ವೆರಿಫೈ ಮಾಡ್ಕೊಂಡು ಹೋಗ್ತಾರೆ. ಅಂಡ್ ಅವ್ರಿಗೂ ಈಸಿ ಆಗುತ್ತೆ. ಸೊ ಈ ಪ್ರೊಸೆಸ್‌ನ ಫಾಲೋ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಇದು ಬಂದು ವೆಬ್ಸೈಟ್ URL https://census.government.in ಅನ್ನೋದು. ಈ URL‌ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದನ್ನ ನೀವು ರೆಫರ್ ಮಾಡ್ಬೋದು. ಈ URL‌ಗೆ ನೀವು ಡೈರೆಕ್ಟ್ ಆಗಿ ಬಂದ್ರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇಜಲ್ಲಿ ಬಂದು ನೀವು ಫಸ್ಟ್ ಏನ್ ಮಾಡ್ಬೇಕು, ನಿಮ್ದು ಸ್ಟೇಟ್‌ನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಯಾವ ಸ್ಟೇಟ್ ಇಂದ ಅಂತ. ಸೊ ನಾನು ಕರ್ನಾಟಕ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡು, ನೆಕ್ಸ್ಟ್ ನಿಮ್ದು ಏನ್ ಕ್ಯಾಪ್ಚಾ ಇಲ್ಲಿ ಇದಿರುತ್ತೆ ಅದನ್ನ ಎಂಟರ್ ಮಾಡ್ಬೇಕಾಗುತ್ತೆ. ಒಂದ್ಸಲ ನೀವು ಕ್ಯಾಪ್ಚಾ ಎಂಟರ್ ಮಾಡಿ ವೆರಿಫೈ ಕೊಟ್ರೆ, ಇನ್ವ್ಯಾಲಿಡ್ ಕ್ಯಾಪ್ಚಾ ಆದ್ರೆ ನಿಮ್ಗೆ ಇನ್ವ್ಯಾಲಿಡ್ ಕ್ಯಾಪ್ಚಾ ಅಂತ ಬರುತ್ತೆ. ಇವಾಗ ಇನ್ನೊಂದ್ಸಲ ಕ್ಯಾಪ್ಚಾ ಕೊಡ್ತೀನಿ ಬನ್ನಿ. ನಿಮ್ಗೆ ಈ ರೀತಿ ಅಕ್ನಾಲೆಜ್‌ಮೆಂಟಿಗೆ ಆಪ್ಷನ್ ಬರುತ್ತೆ ನಿಮ್ಗೆ. ಒಂದ್ಸಲ ಕ್ಯಾಪ್ಚಾ ಎಂಟರ್ ಮಾಡಾದ್ಮೇಲೆ ಇದನ್ನ ಓಕೆ ಕೊಟ್ರೆ, ನಿಮ್ಗೆ ನೆಕ್ಸ್ಟ್ ಫರ್ದರ್ ಡೀಟೇಲ್ಸ್ ಬರುತ್ತೆ. ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಯಾರು ಫ್ಯಾಮಿಲಿ ಹೆಡ್ ಅಂತ ನಿಮ್ದು ಡೀಟೇಲ್ಸ್ ಇರುತ್ತೆ, ಅದನ್ನ ನೀವು ಇಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ. ಮೊಬೈಲ್ ನಂಬರು ನೀವು ಫ್ಯಾಮಿಲಿ ಹೆಡ್‌ದೇ ಮೊಬೈಲ್ ನಂಬರ್ ಕೊಡ್ಬೇಕು ಅಂತೇನಿಲ್ಲ. ಮೆಂಬರ್ ಯಾರ್ದ್ ಕೊಟ್ರು ಓಕೆ. ನಾನು ಹೆಡ್ ಆಫ್ ದ ಫ್ಯಾಮಿಲಿ ಡೀಟೇಲ್ಸ್ ಮತ್ತೆ ಮೊಬೈಲ್ ನಂಬರ್ ಕೊಡ್ತೀನಿ. ಮತ್ತೆ ಇಮೇಲ್ ಬಂದು ನಿಮ್ಗೆ ಆಪ್ಷನಲ್. ಇದನ್ನ ಕೊಡ್ಲೇಬೇಕು ಅಂತೇನಿಲ್ಲ, ಮ್ಯಾಂಡೇಟರಿ ಇಲ್ಲ. ಬಟ್ ಆದ್ರೆ ಇವೆರಡು ಡೀಟೇಲ್ಸ್ ಮ್ಯಾಂಡೇಟರಿ. ನೀವು ಕೊಡ್ದಲೇ ಹಿಂಗ್ ಹೋದ್ರೆ ನಿಮ್ಗೆ ಎರರ್ ಬರುತ್ತೆ. ಸೊ ಇವಾಗ ನಾನು ಕೊಟ್ಟು ಪ್ರೊಸೀಡ್ ಮಾಡ್ತೀನಿ ಬನ್ನಿ. ಸೊ ಒಂದ್ಸಲ ಈ ರೀತಿ ಡೀಟೇಲ್ಸ್ ಕೊಟ್ಟು ವೆರಿಫೈ ಅಂಡ್ ಪ್ರೊಸೀಡ್ ಕೊಟ್ರೆ, ನಿಮ್ಗೆ OTP ನಿಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ. ನಿಮ್ಗೆ OTP ಏನ್ ಮೊಬೈಲ್ ನಂಬರ್ ಬರುತ್ತೆ, ಅದ್ರ ಜೊತೆಗೆ ನೀವಿಲ್ಲಿ ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಯಾವ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಫಿಲ್ ಮಾಡ್ಬೇಕು ಅಂತ. ಕನ್ನಡ ಇದೆ, ಕನ್ನಡ ಇದ್ದವ್ರು ಕನ್ನಡ ಸೆಲೆಕ್ಟ್ ಮಾಡ್ಕೋಬಹುದು. ಹಿಂದಿ ಇದೆ, ಇಂಗ್ಲಿಷ್ ಇದೆ. ಸೊ ಯಾವ ಲ್ಯಾಂಗ್ವೇಜ್ ಬೇಕು ನೀವು ಅದನ್ನ ಸೆಲೆಕ್ಟ್ ಮಾಡಿ ಬಂದಿರೋ OTPನ ಹಾಕಿ ವೆರಿಫೈ ಮಾಡ್ಬೇಕಾಗತ್ತೆ. ಇವಾಗ ನಾನು OTP ಏನ್ ಬಂದಿದೆ ಅದು ಹಾಕಿ ವೆರಿಫೈ ಮಾಡ್ತಾ ಇದ್ದೀನಿ. ಒಂದ್ಸಲ ವೆರಿಫೈ OTP ಅಂತ ಕ್ಲಿಕ್ ಮಾಡಿದ್ರೆ, ನಿಮ್ಗೆ ಫಸ್ಟ್ ಪೇಜ್ ಬರೋದೇ ಲೊಕೇಶನ್‌ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಮ್ಯಾಪ್ ಬರುತ್ತೆ ನಿಮ್ಗೆ. ನಿಮ್ದು ಏನ್ ಅಡ್ರೆಸ್ ಇರುತ್ತೆ ಅದನ್ನ ಫೆಚ್ ಮಾಡೋಕೆ ನಿಮ್ಗೆ ಇಲ್ಲಿ ಬರೋದು ಮ್ಯಾಪು. ಸೊ ನೀವೇನ್ ಮಾಡ್ಬೇಕು, ಫಸ್ಟ್ ನಿಮ್ದು ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ನಿಮ್ದು ಡಿಸ್ಟ್ರಿಕ್ಟ್ ಮತ್ತೆ ಪಿನ್ ಕೋಡ್ಸ್ ಹಾಕ್ಬೇಕಾಗತ್ತೆ. ಈಗ ನಮ್ದು ಡಿಸ್ಟ್ರಿಕ್ಟ್ ಮತ್ತೆ ಪಿನ್ ಕೋಡ್ ಹಾಕ್ತೀನಿ. ಪಿನ್ ಕೋಡ್ ಏನ್ ಮ್ಯಾಂಡೇಟರಿ ಅಲ್ಲ, ಬಟ್ ಹಾಕಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಪ್ಲಸ್ ಅದಾದ್ಮೇಲೆ ಇಲ್ಲಿ ನೀವು ವಿಲೇಜ್, ಟೌನ್, ಲೋಕಾಲಿಟಿ ಮತ್ತೆ ಲ್ಯಾಂಡ್ ಮಾರ್ಕ್ ಅಂತ ಏನಿದೆ, ಇಲ್ಲಿ ನೀವು ಹಾಕಿ ಅದನ್ನ ಸರ್ಚ್ ಮಾಡ್ಬೋದು. ಇವಾಗ ನಾನು ಸರ್ಚ್ ಮಾಡ್ತೀನಿ ಬನ್ನಿ. ನಿಮ್ಗೆ ಈ ರೀತಿ ಡೀಟೇಲ್ಸ್ ಕೇಳುತ್ತೆ. ಇದು ಕರೆಕ್ಟ್ ಇದೆಯಾ ನಿಮ್ದು ಲೊಕೇಶನ್ ಆಫ್ ಯುವರ್ ಹೌಸ್ ಅಂತ. ಬಟ್ ಅದು ಪರ್ಟಿಕ್ಯುಲರ್ ಆಗಿ ಝೂಮ್ ಮಾಡಕ್ ಹೋದ್ರೆ ಫುಲ್ ಹೌಸ್ ತೋರಿಸ್ತಾ ಇಲ್ಲ. ನಾನು ಜಸ್ಟ್ ಲೊಕೇಶನ್ ಸೆಲೆಕ್ಟ್ ಮಾಡಿ ಎಸ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಒಂದ್ಸಲ ಲೊಕೇಶನ್ ಡೀಟೇಲ್ಸ್ ಕನ್ಫರ್ಮ್ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಈ ರೀತಿ ಡೀಟೇಲ್ಸ್ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ನಿಮ್ದು ಮನೆದು ಕಂಡೀಷನ್ ಮತ್ತೆ ಡೀಟೇಲ್ಸ್ ಕೊಡ್ಬೇಕಾಗತ್ತೆ. ಅಂದ್ರೆ ಯಾವ ಮಟೀರಿಯಲ್ ನೀವು ಬಳಸಿದೀರಾ ಫ್ಲೋರಿಗೆ ಎಲ್ಲ ಹಾಕೋಕೆ ಅಂತ ಕೊಟ್ಟಿದ್ದಾರೆ. ನಾನು ಫ್ಲೋರ್ ಟೈಲ್ಸ್ ಅಂತ ಹಾಕ್ತೀನಿ ಇಲ್ಲಿ. ನೆಕ್ಸ್ಟ್ ವಾಲಿಗೆಲ್ಲ ಏನ್ ಬಳಸಿದೀರಾ ಅಂತ ಇದೆ, ನಾನು ಬ್ರಿಕ್ಸ್ ಅಂತ ಹಾಕ್ತೀನಿ. ನೆಕ್ಸ್ಟ್ ಇನ್ನೊಂದು ಸೆನ್ಸಸ್ ಇದು ರೂಫಿಗೆಲ್ಲ ಯಾವ್ದು ಅಂತ ಕೊಟ್ಟಿದ್ದಾರೆ, ಕಾಂಕ್ರೀಟ್ ಅಂತ ಹಾಕಿ. ನೆಕ್ಸ್ಟ್ ಲೀವಬಲ್ ಗುಡ್ ಕಂಡೀಷನ್ ಅಂತಿದೆ. ಗುಡ್ ಅಥವಾ ಲಿವಬಲ್ ಕಂಡೀಷನ್ ಏನಾದ್ರೂ ಕೊಡ್ಬೋದು. ನಾನು ಗುಡ್ ಅಂತ ಕೊಟ್ಟು ಸೇವ್ ಅಂಡ್ ನೆಕ್ಸ್ಟ್ ಕೊಡ್ತೀನಿ. ಎಸ್ ಅಂತ ಕೊಟ್ಟಾದ್ಮೇಲೆ ಅದು ನೆಕ್ಸ್ಟ್ ಸೆಕ್ಷನ್‌ಗೆ ಹೋಗುತ್ತೆ. ಹೌಸ್ ಹೋಲ್ಡ್ ಇನ್ಫಾರ್ಮೇಶನ್ ತಗೊಳ್ಳಿ. ಸೊ ಇಲ್ಲಿ ನೀವು ಎಲ್ಲಾ ಡೀಟೇಲ್ಸ್‌ನ ಕೊಡ್ಬೇಕಾಗತ್ತೆ. ನಿಮ್ದು ಎಷ್ಟು ನಂಬರ್ ಆಫ್ ಹೌಸ್ ಹೋಲ್ಡ್ಸ್ ಇದ್ದಾರೆ ಅಂತ. ನಾನು 2 ಅಂತ ಕೊಡ್ತೀನಿ. ನೆಕ್ಸ್ಟ್ ಹೌಸ್ ಹೋಲ್ಡ್ ಜೆಂಡರ್ ಕೊಡ್ಬೇಕಾಗತ್ತೆ. SC/ST ಡೀಟೇಲ್ಸ್ ಇದ್ರೆ SC/ST ಡೀಟೇಲ್ಸ್ ಸೆಲೆಕ್ಟ್ ಮಾಡಿ ಅದನ್ನ ಕೊಡ್ಬೇಕಾಗತ್ತೆ. ಆಮೇಲೆ ಓನರ್‌ಶಿಪ್ ಸ್ಟೇಟಸ್ ಆಫ್ ದ ಹೌಸ್ ಅಂತಿದೆ. ಇಟ್ ಈಸ್ ಓನ್ಡಾ, ರೆಂಟೆಡಾ ಅಥವಾ
ರೆಂಟೆಡ್ ಡಸ್ ನಾಟ್ ಹ್ಯಾವ್ ಎನಿ ಹೌಸ್ ಅಥವಾ ಎನಿ ಅದರ್ ಕೊಡ್ಬೇಕಾಗುತ್ತೆ. ನೀವು ಯಾವ ಡೀಟೇಲ್ಸ್ ಕೊಡ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇದರಲ್ಲಿ ಎಷ್ಟು ರೂಮ್ಸ್ ಇದಾವೆ ಅದನ್ನ ಕೊಡ್ಬೇಕಾಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ನೀವು ಕಿಚನ್, ಬಾತ್ರೂಮು, ಸ್ಟೋರ್ ರೂಮು ಅವನ್ನೆಲ್ಲ ಕನ್ಸಿಡರ್ ಮಾಡಬಾರ್ದು. ಮತ್ತೆ ನಂಬರ್ ಆಫ್ ಮ್ಯಾರಿಡ್ ಕಪಲ್ಸ್ ಯಾರಾದ್ರೂ ಇದಾರ ಅಂತ ಇದೆ ಇನ್ಫಾರ್ಮೇಶನ್. ಇಲ್ಲಿ ನಿಮ್ದೇನ ನಾರ್ಮಲ್ ರೆಸಿಡೆಂಟ್ಸ್, ಸ್ಪೌಸ್ ಅಥವಾ ಇದ್ರೆ ಕೊಡ್ಬೇಕಾಗುತ್ತೆ ಆ ಡೀಟೇಲ್ಸ್. ಇಲ್ಲ ಅಂದ್ರೆ ನೀವು 0 ಅಂತಾನು ಮೆನ್ಷನ್ ಮಾಡಿ ಸೇವ್ ಮತ್ತೆ ನೆಕ್ಸ್ಟ್ ಕೊಡ್ಬೋದು. ನೆಕ್ಸ್ಟ್ ಡೀಟೇಲ್ಸ್ ಬಂದು ನಿಮ್ಗೆ ಮೈನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಏನಿದೆ ಆ ಡೀಟೇಲ್ಸ್‌ನ ಕೊಡ್ಬೇಕಾಗತ್ತೆ. ನೀವು ಟ್ಯಾಪ್ ವಾಟರ್ ಬಳಸ್ತಾ ಇದ್ದೀರಾ ಅಥವಾ ಎನಿ ಅದರ್ ಡೀಟೇಲ್ ವಾಟರ್ ಬಳಸ್ತಾ ಇದ್ದೀರಾ, ಬೋರ್‌ವೆಲ್ ಇಂದ ಏನಾರ ನೀರ್ ತಗೊಳ್ತಾ ಇದ್ದೀರಾ. ಸೊ ಈ ಡೀಟೇಲ್ಸ್‌ನ ನೀವಲ್ಲಿ ಹಾಕ್ಬೇಕಾಗತ್ತೆ. ಅದಾದ್ಮೇಲೆ ವಾಟರ್ ಸೋರ್ಸ್ ಯಾವ್ದು ವಿತಿನ್ ಪ್ರಿಮಿಸ್ ಇದೆಯಾ, ನಿಯರ್ ದ ಪ್ರಿಮಿಸ್ ಇದೆಯಾ ಅಥವಾ ದೂರ ಇದೆಯಾ ಆ ಡೀಟೇಲ್ಸ್‌ನ ಹಾಕ್ಬೇಕು. ಮತ್ತೆ ಲೈಟಿಂಗಿಗೆ ಎಲೆಕ್ಟ್ರಿಸಿಟಿ ಬಳಸ್ತಿದ್ದೀರಾ, ಕೆರೋಸಿನ, ಸೋಲಾರ ಯಾವ ಡೀಟೇಲ್ಸ್ ಇದೆ ಅದು ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಗೆ ಆಮೇಲೆ ನಿಮ್ಗೆ ಆಕ್ಸೆಸ್ ಟು ಲ್ಯಾಟ್ರಿನ್, ಟಾಯ್ಲೆಟ್, ಪಬ್ಲಿಕ್ ಟಾಯ್ಲೆಟಾ ಯಾವ ರೀತಿ ಇದೆ ಅಂತ ಬಳಸ್ಬೇಕಾಗತ್ತೆ. ಇಫ್ ಯು ಆರ್ ಎಕ್ಸ್‌ಕ್ಲೂಸಿವ್ಲಿ ಫಾರ್ ಹೌಸ್ ಹೋಲ್ಡ್ಸ್ ಓನ್ಲಿ ಇದ್ರೆ ಅದನ್ನ ನೀವು ಕೊಟ್ಟು ಮಾಡ್ಕೋಬಹುದು. ನೆಕ್ಸ್ಟ್ ನಿಮ್ಗೆ ಸ್ಪೆಸಿಫಿಕ್ ಟ್ಯಾಂಕ್ ಇದೆಯಾ, ಪೈಪ್ ಸ್ವೀಪ್ ಸಿಸ್ಟಮ್ ಇದೆಯಾ ಅಥವಾ ಅದರ್ ಸಿಸ್ಟಮಾ, ಯಾವ ರೀತಿ ಇದೆ ನಿಮ್ದು ಏರಿಯಾ ಪ್ರಕಾರ ಯಾವ ರೀತಿ ಇದೆ ಅಥವಾ ಯುಜಿಡಿ ಇದೆಯಾ ಅದನ್ನ ನೋಡಿ ಅದ್ರ ಪ್ರಕಾರ ನೀವು ಇಲ್ಲಿ ಡೀಟೇಲ್ಸ್ ಕೊಡ್ಬೇಕು. ಆಮೇಲೆ ವಾಟರ್ ವೇಸ್ಟ್ ಎಲ್ಲ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಕ್ಲೋಸ್ ಡ್ರೈನೇಜ್ ಇದ್ರೆ ಕ್ಲೋಸ್ ಡ್ರೈನೇಜು, ಓಪನ್ ಡ್ರೈನೇಜ್ ಇದ್ರೆ ಓಪನ್ ಡ್ರೈನೇಜ್ ಅದನ್ನ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಆಮೇಲೆ ಬಾತಿಂಗ್ ಫೆಸಿಲಿಟಿ ಅವೈಲೇಬಲ್ ಇದೆಯಾ, ಬಾತ್ರೂಮ್ ಇದೆಯಾ, ರೂಫ್ ಇದೆಯಾ, ವಿತೌಟ್ ರೂಫಾ ಈ ಡೀಟೇಲ್ಸ್ ಎಲ್ಲ ಕೇಳಿದ್ದಾರೆ. ಇದನ್ನೆಲ್ಲ ಕೊಡ್ಬೇಕು. ನೆಕ್ಸ್ಟ್ ಕಿಚನ್ ಇದೆಯಾ ಮತ್ತೆ ಅದಕ್ಕೆ LPG ಕನೆಕ್ಷನ್ ಇದೆಯಾ. ಆಸ್ LPG ಆರ್ PNG ಕನೆಕ್ಷನ್ ಇದ್ರೆ ಅದನ್ನ ಕೊಡ್ಬೇಕಾಗತ್ತೆ. ಕುಕಿಂಗ್ ಇನ್ ದ ಕಿಚನ್ ಆದ್ರೆ. ಆಮೇಲೆ ಮೈನ್ ಫ್ಯೂಯಲ್ ಯೂಸ್ಡ್ ಫಾರ್ ಕುಕಿಂಗಿಗೆ ನೀವು ಫೈರ್ವುಡ್ ಬಳಸ್ತೀರಾ ಅಥವಾ ಗ್ಯಾಸ್, LPGನ, ಯಾವ್ದು ಎಲೆಕ್ಟ್ರಿಸಿಟಿನ ಈ ಡೀಟೇಲ್ಸ್ ಎಲ್ಲ ಕೊಟ್ಟು ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಕಂಟಿನ್ಯೂ ಕೊಡ್ಬೇಕು. ಒಂದ್ಸಲ ನೀವು ಇದನ್ನ ಸೇವ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ರೆ ನೆಕ್ಸ್ಟ್ ಬರೋದು ನಿಮ್ಗೆ ಲಾಸ್ಟ್ ಆಪ್ಷನ್ ಅಸೆಟ್ ಡೀಟೇಲ್ಸ್ ಬರುತ್ತೆ. ನಿಮ್ಗೆ ಏನು ರೇಡಿಯೋ ಚಾನಲ್ಸ್ ಅಥವಾ ರೇಡಿಯೋ ಇದೆಯಾ ಅಂತ ಕೇಳಿದ್ದಾರೆ. ನೋ ಕೊಟ್ರೆ ನೋ ಕೊಡ್ಬೋದು. ಆನ್ ಮೊಬೈಲ್ ಆರ್ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿದ್ರೆ ನೀವು ಕೊಡ್ಬೋದು, ಇಲ್ಲಾಂದ್ರೆ ನೋ ಕೊಡ್ಬೋದು. ಟಿವಿ ಇದೆಯಾ ಅಂತ ಕೇಳಿದ್ದಾರೆ. ಟಿವಿ ಇದ್ರೆ ಕೇಬಲ್ ಕನೆಕ್ಷನ್, ಡಿಶ್, ದೂರದರ್ಶನ ಅಥವಾ ಎನಿ ಅದರ ಅದನ್ನ ಕೊಡ್ಬೋದು. ಇಂಟರ್ನೆಟ್ ಆಕ್ಸೆಸ್ ಇದೆಯಾ ಅಂತ ಕೇಳಿದ್ದಾರೆ. ಇದ್ರೆ ನೀವು ಅದನ್ನ ಕೊಡ್ಬೋದು ಎಸ್ ಅಂತ. ಲ್ಯಾಪ್ಟಾಪ್ ಕಂಪ್ಯೂಟರ್ ಇದೆಯಾ ಅಂತ ಕೇಳಿದ್ದಾರೆ. ಸ್ಮಾರ್ಟ್ ಫೋನ್ಸ್ ಇದೆಯಾ ಅಂತ ಕೇಳಿದ್ದಾರೆ. ಸೊ ಅದನ್ನ ನೀವು ಡೀಟೇಲ್ಸ್ ಹಾಕ್ಬೇಕಾಗತ್ತೆ. ಬೈಸಿಕಲ್ ಅಥವಾ ಸ್ಕೂಟರ್ ಇದೆಯಾ ಅಂತ ಕೇಳಿದ್ದಾರೆ. ಅದನ್ನ ಕೊಡ್ಬೋದು. ಕಾರ್ ಇದೆಯಾ, ಜೀಪ್ ಇದೆಯಾ ಆ ಡೀಟೇಲ್ಸ್ ಎಲ್ಲ ಕೇಳಿದ್ದಾರೆ. ಅದನ್ನ ಕೊಡ್ಬೋದು. ಮತ್ತೆ ಹೌಸ್ ಹೋಲ್ಡ್ ಅಲ್ಲಿ ಮೇನ್ ಕನ್ಸ್ಯೂಮ್ ಮಾಡೋದು ಏನಂತ ಕೇಳಿದ್ದಾರೆ. ರೈಸಾ ಅಥವಾ ಎನಿ ಅದರ ಅದನ್ನ ಕೊಟ್ಟು ನಿಮ್ದು ಮೊಬೈಲ್ ನಂಬರ್ ಫಾರ್ ಕಮ್ಯುನಿಕೇಶನ್ಗೆ ಏನ್ ನೀವು ನಂಬರ್ ಕೊಟ್ಟಿರ್ತೀರಾ ಆ ನಂಬರ್ ಇಲ್ಲಿ ಬಂದಿರುತ್ತೆ. ಆ ನಂಬರ್ ಡೀಟೇಲ್ಸ್‌ನ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಕೊಟ್ರೆ ನಿಮ್ಗೆ ನೆಕ್ಸ್ಟ್ ಪ್ರಿವ್ಯೂಗೆ ಬರುತ್ತೆ. ಲಾಸ್ಟ್ ಅಲ್ಲಿ ನೀವು ಈ ಎಲ್ಲಾ ಡೀಟೇಲ್ಸ್ ಹಾಕಿ ಫೈನಲ್ ಸಬ್ಮಿಟ್ ಪ್ರಿವ್ಯೂ ಅಂತ ಕೊಟ್ರೆ ನಿಮ್ಗೆ ಒಂದ್ ನಂಬರ್ ಜನರೇಟ್ ಆಗುತ್ತೆ. ಆ ನಂಬರ್‌ನ ಯೂಸ್ ಮಾಡ್ಕೊಂಡು ನೀವು ಫ್ಯೂಚರ್ ಅಲ್ಲಿ ಅದನ್ನ ರೆಕಗ್ನೈಸ್ ನಂಬರ್ ಏನ್ ಬರುತ್ತೆ ಅದನ್ನ ಕೊಟ್ಟು ನೀವು ಫೈನಲ್ ಡ್ರಾಫ್ಟ್ ಮಾಡ್ಬೋದು. ಒಂದ್ಸಲ ನೀವು ಫೈನಲ್ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಮತ್ತೆ ಇಲ್ಲಿ ಎಡಿಟ್ ಮಾಡಕ್ ಆಪ್ಷನ್ ಇರಲ್ಲ. ನೀವು ಬೇಕು ಅಂದ್ರೆ ಸೇವ್ ಆಸ್ ಡ್ರಾಫ್ಟ್ ಅಂತಾನು ಮಾಡ್ಕೋಬಹುದು. ಮತ್ತೆ ಲಾಗಿನ್ ಆಗಿ ನೀವೇನಾದ್ರು ಎಡಿಟ್ ಮಾಡ್ಬೋದು ಅಂದ್ರೂ ಎಡಿಟ್ ಮಾಡ್ಕೋಬಹುದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.